ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಕಿಚ್ಚು ಹೆಚ್ಚಾಗ್ತಾ ಇದೆ. ಭಾಷೆ ಬಗ್ಗೆ ಆಡಿರೋ ಮಾತುಗಳಿಗೆ ಕ್ಷಮೆಯಾಚನೆ ಮಾಡೋವರೆಗೂ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಇತ್ತ ಸ್ಯಾಂಡಲ್ವುಡ್ನ ಕೆಲ ತಾರೆಯರು ಕೂಡ ಕಮಲ್ ಹಾಸನ್ ಕ್ಷಮೆಯಾಚನೆಗೆ ಆಗ್ರಹಿಸ್ತಾ ಇದ್ದಾರೆ. ಕಮಲ್ ಹಾಸನ್ ತಗ್ ಲೈಫ್ ಮೇಲೆ ಬ್ಯಾನ್ ತೂಗುಗತ್ತಿ. ಕ್ಷಮೆ ಕೇಳದ ಕಮಲ್, ಬ್ಯಾನ್ ಟ್ರೇಲರ್ ತೋರಿಸಿದ ಕನ್ನಡಿಗರು. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಚಿತ್ರದ ಮೇಲೆ ಬ್ಯಾನ್ ತೂಗುಗತ್ತಿ ನೇತಾಡ್ತಾ ಇದೆ. ಕ್ಷಮೆ ಕೇಳದಿದ್ರೆ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಇರುವ ಕನ್ನಡ ಪರ ಹೋರಾಟಗಾರರು ಇವತ್ತು ಟ್ರೈಲರ್ ತೋರಿಸಿದ್ದಾರೆ. ವಿರೋಧದ ನಡುವೆನೂ ಬೆಂಗಳೂರಿನಲ್ಲಿರುವ ವಿಕ್ಟರಿ ಸಿನಿಮಾಸ್ ಮಾಲೀಕರು ಸಿನಿಮಾ ಪ್ರದರ್ಶನ ಮಾಡೋದಾಗಿ ಪೋಸ್ಟರ್ ಹಾಕಿದ್ರು. ವಿಷಯ ತಿಳಿದು ವಿಕ್ಟರಿ ಸಿನಿಮಾಸ್ಗೆ ಎಂಟ್ರಿ ಕೊಟ್ಟ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬಳಿಕ ವಿಕ್ಟರಿ ಸಿನಿಮಾಸ್ ಸೈಲೆಂಟ್ ಆಗಿದೆ. ಇದೇ ವೇಳೆ ಕಮಲ್ ಹಾಸನ್ ಬೆಂಗಳೂರಿಗೆ ಬಂದು ಕ್ಷಮೆ ಕೇಳಬೇಕು ಅಂತ ಪ್ರವೀಣ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ತಮಿಳಿಂದ ಕನ್ನಡ ಹುಡ್ತಾ ಅನ್ನುವಂಥದ್ದಿದೆಯಲ್ಲ, ಅದು ಯಾರು ತಡೆಯೋಕ್ಕಾಗಲ್ಲ. ಆದ್ರಿಂದ ಬೇಷರತ್ತಾಗಿ ಬೆಂಗಳೂರಿಗೆ ಬಂದು ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಅವ್ರ ಸಿನಿಮಾವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮಾಡಿದರೆ ಆಗುವಂಥ ಅನಾಹುತಕ್ಕೆ, ಥಿಯೇಟ್ರಲ್ಲಿ ಆಗುವಂಥ ಗಲಾಟೆಗಳಿಗೆ, ಥಿಯೇಟ್ರ್ಗಳಿಗೆ, ಸ್ಪರ್ಧೆಗಳಿಗೆ ಬಿಡುವಂಥ ಬ್ಲೇಡ್ಗಳಿಗೆ ನಾವ್ಯಾರು ಹೊಣೆಗಾರರಲ್ಲ. ಸಿನಿಮಾ ರಿಲೀಸ್ ಆದ್ರೆ ರಣರಂಗ ಎಂದ ವಾಟಾಳ್. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಂದು ವೇಳೆ ಸಿನಿಮಾ ರಿಲೀಸ್ ಆದ್ರೆ ರಣರಂಗ ಅಂತ ಎಚ್ಚರಿಕೆ ಕೊಟ್ರು. ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ. ಇನ್ನು ತೀರ್ಮಾನ ಮಾಡಿಲ್ಲ. ಕಮಲ್ ಹಾಸನ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ. ಬಿಡುಗಡೆ ಆದದ್ದೇ ಆದರೆ ರಣರಂಗ. ಕಮಲ್ ಹಾಸನ್ ಕ್ಷಮೆಗೆ ನಟಿ ರಚಿತಾ ರಾಮ್ ಆಗ್ರಹ. ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಕ್ಷಮೆ ಯಾಚಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ನಟಿ ಸುಧಾ ರಾಣಿ, ನಮ್ಮ ಭಾಷೆ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಖಂಡಿಸಬೇಕು ಅಂದ್ರು. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗ್ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ನಮ್ಮ ನಾಡ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಖಂಡಿಸಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಅದ್ರ ವಿಚಾರವಾಗಿ ನಿಲ್ಲಬೇಕು. ಇತ್ತ ಬಳ್ಳಾರಿ ಹಾಗೂ ಚಾಮರಾಜನಗರದಲ್ಲೂ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಬಳ್ಳಾರಿಯಲ್ಲಿ ಕಮಲ್ ಹಾಸನ್ ಭಾವಚಿತ್ರ ತುಳಿದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ನಾಲಿಗೆ ಹರಿಬಿಟ್ಟಿರೋ ಕಮಲ್ ಹಾಸನ್ ಚಿತ್ರ ರಿಲೀಸ್ ಭವಿಷ್ಯ ನಾಳೆ ಗೊತ್ತಾಗಲಿದೆ. ಒಂದು ವೇಳೆ ಕ್ಷಮೆ ಕೇಳದಿದ್ರೆ ಜೂನ್ 5ಕ್ಕೆ ಚಿತ್ರಮಂದಿರಗಳ ಮುಂದೆ ಏನಾಗುತ್ತೆ ಅನ್ನೋ ಸಣ್ಣ ಟ್ರೈಲರ್ ಇವತ್ತು ವಿಕ್ಟರಿ ಸಿನಿಮಾಸ್ ಮುಂದೆ ತೋರಿಸಿದೆ. ಇನ್ನಾದ್ರೂ ಕಮಲ್ ಹಾಸನ್ ಕನ್ನಡಿಗರ ಮುಂದೆ ಮಂಡಿಯೂರ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH